ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 13 ವಾರ ಕಂಪ್ಲೀಟ್ ಆಗಿ ನಾಳೆ ವೀಕೆಂಡ್ ಬೇರೆ ಇದೆ. ಇವತ್ತು ಶುಕ್ರವಾರ. ಕ್ಯಾಪ್ಟನ್ ಯಾರಾಗಿರ್ತಾರೆ ಅಂತ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ. ನಾನು ಬೆಳಿಗ್ಗೆ ಹೇಳಿದ್ದೆ ಭವ್ಯಗೌಡ ಕ್ಯಾಪ್ಟನ್ ಆಗಿದ್ದಾರೆ ಅಂತ. 14ನೇ ವಾರದಲ್ಲಿ ನಮ್ಮ ಭವ್ಯಗೌಡ ಕ್ಯಾಪ್ಟನ್. ಈಗ ಬಂದಿರೋ ಪ್ರೋಮೋ ಪ್ರಕಾರ ನೋಡ್ತಾ ಇದ್ರೆ ಮೋಸ ಮಾಡಿದ್ರೆ ಕ್ಯಾಪ್ಟನ್ ಆದ್ರ ಭವ್ಯ ಅಂತ ಹೇಳಿ ಕಲರ್ಸ್ ಕನ್ನಡ ಕೊಟ್ಟಿದ್ದಾರೆ. ಮತ್ತೆ ಆ ಪ್ರೋಮೋದಲ್ಲಿ ಏನಿದೆ, ಟಾಸ್ಕ್ ಯಾವ ರೀತಿ ಇರುತ್ತೆ, ಆ ಎಕ್ಸ್ಪ್ಲೇಷನ್ ಏನಿರುತ್ತೆ, ಭವ್ಯಗೌಡ ಅವ್ರಿಗೆ ಗೊತ್ತಿದ್ದು ಮೋಸ ಮಾಡಿದ್ರ ಇಲ್ಲ ಗೊತ್ತಿಲ್ಲದೆ ಮೋಸ ಮಾಡಿದ್ರ, ಅಲ್ಲಿರೋ ಆಟಗಾರರು ಅಲ್ಲಿರೋ ಕಂಟೆಸ್ಟೆಂಟ್ಗಳು ಪ್ರಶ್ನೆ ಯಾಕೆ ಮಾಡ್ಲಿಲ್ಲ, ಆ ಪ್ರೋಮೋದಲ್ಲಿ ಏನಿದೆ ಒಂದಂತೂ ಸತ್ಯ, ಭವ್ಯಗೌಡರು ಅಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದಾರೆ. ಆ ಮಿಸ್ಟೇಕ್ ಏನು, ಆಟ ಯಾವ ರೀತಿ ಇತ್ತು, ಕ್ಯಾಪ್ಟನ್ ಯಾವ ರೀತಿ ಆಗಿದ್ದಾರೆ. ಆಲ್ರೆಡಿ ಕ್ಯಾಪ್ಟನ್ ಆಗಿರೋದಂತೂ ಸತ್ಯ, ಯಾರು ನಮ್ಮ ಭವ್ಯಗೌಡ. ಆದ್ರೆ ಆ ಟಾಸ್ಕ್ ಅಲ್ಲಿ ಆಗಿದ ಮಿಸ್ಟೇಕ್ ಏನು, ಯಾಕೆ ಯಾರು ಪ್ರಶ್ನೆ ಮಾಡ್ಲಿಲ್ಲ ಅಂತ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗೆ ಇದರಲ್ಲಿ ತಂಡ ಗೆದ್ದಿರೋದು ಮಾತ್ರ ನಮ್ಮ ಭವ್ಯಗೌಡ ಟೀಮೇ ಗೆದ್ದಿದೆ. ಯಾಕಂದ್ರೆ ಅವ್ರಿಗೆ ಸ್ಟಾರ್ಸ್ ಜಾಸ್ತಿ ಬಂದಿದೆ, ಅದೇ ಕಾರಣಕ್ಕೆ ಅದೇ ತಂಡ ಗೆದ್ದಿದೆ. ಆ ತಂಡದಲ್ಲಿರೋ 5 ಜನ ಟಾಸ್ಕ್ ಆಡ್ತಾ ಇದ್ದಾರೆ. ನೀವು ಗೊತ್ತಿರಬಹುದು, ರಜತ್, ತ್ರಿವಿಕ್ರಮ, ಭವ್ಯ, ಮೋಕ್ಷಿತಾ, ಧನರಾಜು, ಈ 5 ಜನ ಕ್ಯಾಪ್ಟನ್ ಟಾಸ್ಕ್ ಆಡ್ತಾ ಇದ್ದಾರೆ. ಆ ಕ್ಯಾಪ್ಟನ್ ಟಾಸ್ಕ್ ಆಡ್ಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ಒಂದು ಇದಾಕಿರ್ತಾರೆ, ಬ್ಲಾಕ್ ಇದು ಅನ್ನೋದು. ಆ ಬ್ಲಾಕ್ ಇದ್ರ ಮೇಲೆ ಸೋಪ್ ನೀರು ಎಣ್ಣೆ ಹಾಕಿರ್ತಾರೆ, ಜಾರ್ ಬೀಳ್ಬೋದು. ಅಂತದ್ರಲ್ಲಿ ಅವರು ಓಡೋಗಿ ಅಲ್ಲೆಲ್ಲ ಬಾಲ್ಸ್ ಎಲ್ಲ ಕಟ್ಟಿರ್ತಾರೆ. ಆ ಬಾಲ್ಸ್ ತಗೊಂಡು ಅವ್ರ ಫೋಟೋ ಇರೋ ಒಂದು ಬಾಕ್ಸ್ಗೆ ಬಾಲ್ ಹಾಕ್ಬೇಕು. ಆ ರೀತಿಯಾಗಿರುತ್ತೆ. ಆ ರೀತಿಯ ಆಟ ಆಡಿದಾಗ ಬಿಗ್ ಬಾಸ್ ಅವರು ತುಂಬಾ ಜನ ಬಾಲ್ಸ್ ತುಂಬಾ ಒಂದು ಪಿಲ್ಲೋ ಇದ್ರ ತರ ಕಟ್ಟಿರ್ತಾರೆ. ಬಾಕ್ಸ್ ಒಂದು ಹಗ್ಗದ ಒಂದು ಕವರ್ ಅಲ್ಲಿ ಒಂದು ಇದ್ರಲ್ಲಿ ಆ ಬಾಲ್ಸ್ ಅಲ್ಲಿ ಇರ್ತಾವಲ್ಲ, ಬಿಗ್ ಬಾಸ್ ಅವ್ರು ಯಾವ ನಂಬರ್ ಆದ್ರೆ ಹೇಳ್ತಾರೋ ಆ ನಂಬರ್ ಇಂದ ತಗೊಂಡು ಬಾಲ್ ಹಾಕ್ಬೇಕು. 9 ಅಂತ ಹೇಳಿದಾಗ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಎಪಿಸೋಡ್ ನೋಡೋ ಅವಶ್ಯಕತೆ ಏನಿಲ್ಲ, ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. 9 ನಂಬರ್ ತ್ರಿವಿಕ್ರಮರ್ ಬಾಲ್ ತಗೊಂಡಾಗ ಅದರಿಂದ ಸಿಕ್ಕಿರೋ ಬಾಲ್ ಅಲ್ಲ, ಅದು ಬೇರೆ ಒಂದು 6 ನಂಬರ್ ಇಂದ 10 ನಂಬರ್ ಇಂದ ಬಾಲ್ ಬೀಳುತ್ತೆ. ಆ ಬಾಲ್ ತಗೊಂಡು ಭವ್ಯಗೌಡರು ಹಾಕ್ತಾರೆ. ಇದನ್ನ ಹಾಕಿದಾಗ ಅಲ್ಲಿ ಕ್ಲಿಯರ್ ಕಟ್ ಆಗಿ ರಜತ್ ಅವ್ರು ಹೇಳ್ತಾ ಇದಾರೆ, ಭವ್ಯ ಬಾಲ್ ಎಲ್ಲಿಂದ ಹಾಕಿದ್ರಿ ನೀವು ಅಂತ ಹೇಳಿ. ಸೊ ಅಂತ ಕೇಳಿದ್ರಂತೆ. ಕೇಳಿದ್ಮೇಲೆ ಭವ್ಯಗೌಡ ಸುಮ್ಮಿರ ಅಂತ ಹೇಳಿದ್ರಂತೆ. ಅದೇ ಕಾರಣಕ್ಕೆ ಬಿಟ್ಬಿಟ್ರ ಅಂತ ರಜತ್ ಅವರು ತ್ರಿವಿಕ್ರಮ್ ಹತ್ರ ಹೇಳ್ತಾ ಇದ್ದಾರೆ. ನಮ್ಮ ಮೋಕ್ಷಿತ್ ಅವರು ಕೂಡ ಮಂಜಣ್ಣ ಹತ್ರ ಮತ್ತು ತ್ರಿವಿಕ್ರಮ್ ಹತ್ರ ಇಬ್ಬರ ಚರ್ಚೆ ಮಾಡ್ತಾ ಇದ್ದಾರೆ ಆ ಟಾಸ್ಕ್ ಬಗ್ಗೆ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಅವರೇ ಹೈಲೈಟ್ ಮಾಡಿದ್ದಾರೆ, ಯಾರು ಕಲರ್ಸ್ ಕನ್ನಡವರೇ ಹೈಲೈಟ್ ಮಾಡಿದ್ದಾರೆ ಆ ಬಾಲ್ ಎಲ್ಲಿಂದ ಬಿತ್ತಂತ ಹೇಳಿ. ಅಂತ ಟೈಮಲ್ಲಿ ರಜತ್ ಅವರು ತ್ರಿವಿಕ್ರಮ್ ಅವರು ನಮ್ಮ ಭವ್ಯಗೌಡ ಕೇಳಿದಾಗ ದೇವರೊಳಗ ಬಾಲ್ ಎಲ್ಲಿಂದ ಸಿಕ್ತ ಅಂತ ಗೊತ್ತಾಗ್ಲಿಲ್ಲ ಅಂತ ನಮ್ಮ ಭವ್ಯಗೌಡ ಹೇಳ್ತಾ ಇದ್ದಾರೆ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅಷ್ಟು ಬಾಲ್ಗಳು ಕಿತ್ಕೊಂಡಾಗ ಆ ಬಾಲ್ ಎಲ್ಲಿಂದ ಬಿತ್ತು ಅಂತ ಅವ್ರಿಗೂ ಐಡಿಯಾ ಇರಲ್ಲ. ಬಟ್ ಅಲ್ಲಿ ನೋಡಿರೋರು ಪ್ರಶ್ನೆ ಮಾಡಿ ಅವ್ರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ತೆಗಿಬೇಕಾಗಿತ್ತು, ಇಲ್ಲ ಕ್ಯಾಪ್ಟನ್ ಆಡಕ್ಕೆ ಬಿಡಬಾರ್ದಾಗಿತ್ತು. ಉಸ್ತುವಾರಿಗಳಾದ ನಮ್ಮ ಚೈತ್ರಕ್ ಅವ್ರನ್ನ ಮೇಂಟೈನ್ ಮಾಡಬೇಕಾಗಿತ್ತು ಅದನ್ನ. ಬಟ್ ಚೈತ್ರಕ್ ಅವರ ಗಮನಿಸಲಿಲ್ಲ ಏನೋ. ಯಾಕಂದ್ರೆ ಆ ಟೈಮಲ್ಲಿ ಭವ್ಯಗೌಡ ಬೀಳ್ತಾರೆ. ಆ ಟೈಮಲ್ಲಿ ಇವ್ರು ಮುಂದೆಗಡೆ ಅಬ್ಸರ್ವ್ ಮಾಡಕ್ಕೆ ಮುಂದೆ ಬಂದಿದ್ರೇನೋ, ಆ ಟೈಮಲ್ಲಿ ಅಬ್ಸರ್ವ್ ಮಾಡಿಲ್ಲ. ಆದ್ರಿಂದ ಬೇರೆ ಒಂದು ಗುಚ್ಚಲ್ಲಿರೋ ಬಾಲ್ ತಗೊಂಡು ಅದು ಒಂದು ಇದಕ್ಕೆ ಬಾಕ್ಸ್ ಹಾಕಿದ್ದಾರೆ. ಅವಾಗ ನಮ್ಮ ಭವ್ಯಗೌಡ ಕ್ಯಾಪ್ಟನ್ ಆಗಿದ್ದಾರೆ. ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ 14ನೇ ವಾರದ ಕ್ಯಾಪ್ಟನ್ ನಮ್ಮ ಭವ್ಯಗೌಡ ಅಂತ. ಆದ್ರೆ ಮೋಸ ಮಾಡಿ ಗೆದ್ರ ಅಂತ ಬಿಗ್ ಬಾಸ್ ಅವರೇ ಒಂದು ಟೈಟ್ಲ್ ಕೊಟ್ಟಿದ್ದಾರೆ. ಪ್ರೋಮೋ ಗಮನಿಸಿದಾಗ ಹಾಗೆ ಅನ್ಸಿದ್ದು. ಬಟ್ ಕ್ಲಿಯರ್ ಕಟ್ ಆಗಿ ಹೇಳ್ಬೇಕು ಅಂದ್ರೆ ಎಪಿಸೋಡ್ ನೋಡ್ಲೇಬೇಕು. ಒಂದು ವೇಳೆ ಅಲ್ಲಿರೋ ಬಾಲ್ ತಗೊಂಡು ಭವ್ಯಗೌಡವ್ರು ಹಾಕಿದ್ರೆ ಶನಿವಾರ ನಾಳೆನೆ ಕಿಚ್ಚ ಸಾರ್ ಬಂದು ಭವ್ಯಗೌಡವ್ರಿಗೆ ರಜತ್ ಅವರಿಗೆ ಸಖತ್ತ ಕ್ಲಾಸ್ ಇರುತ್ತೆ. ಒಂದಂತೂ ಸತ್ಯ, ರಜತ್ ಅವರು ತ್ರಿವಿಕ್ರಮ್ ಅವರಿಗೆ ಭವ್ಯಗೌಡವ್ರಿಗೆ ಪ್ರಶ್ನೆನೇ ಮಾಡಲ್ಲ ಗುರು. ಅದ್ರ ಬಗ್ಗೆ ಬೇರೆ ವಿಡಿಯೋ ಮಾಡ್ತೀನಿ. ಪ್ರಶ್ನೆನೇ ಮಾಡಲ್ಲ. ಆದ ಕಾರಣ ಅವ್ರಿಗಿಬ್ರಿಗಂತೂ ಸಖತ್ತ ಕ್ಲಾಸ್ ಇರುತ್ತೆ, ಇದಂತೂ ಸತ್ಯ. ಇನ್ನು ಅದಾದ್ಮೇಲೆ ಶನಿವಾರ ಕ್ಯಾಪ್ಟನ್ ಇಂದ ಹೊರಗಡೆ ತೆಗಿತಾರೆ. ಕ್ಯಾಪ್ಟನ್ ಅಧಿಕಾರ ಇರಲ್ಲ, ಕ್ಯಾಪ್ಟನ್ ಅಧಿಕಾರದಿಂದ ಹೊರಗಡೆ ತೆಗೆದಂತೂ ಸತ್ಯ. ಈ ರೀತಿ ಇತ್ತು ಆ ಪ್ರೋಮೋದಲ್ಲಿರುವ ಟಾಸ್ಕ್ ಆಗ್ಲಿ, ಅವ್ರು ಆಡಿರೋ ಆಟ ಆಗ್ಲಿ. ಭವ್ಯಗೌಡ ಕೂಡ ದೇವರೊಳಗ ನಾನು ನೋಡಿಲ್ಲ ಅಂತ ಹೇಳ್ತಾರೆ. ಬಟ್ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವ್ರು ನೋಡಿದಾರ ನೋಡಿಲ್ವ ಅಂತ. ಒಂದ್ ವೇಳೆ ಅಲ್ಲಿ ಬಿದ್ದಿರೋ ಬಾಲ್ ನೋಡಿ ಕೂಡ ಹಾಕಿದ್ರೆ ಮಾತ್ರ ಭವ್ಯಗೆ ಒಂದು ಬಿಗ್ ಡ್ಯಾಮೇಜ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ಚಿತ್ತಿಗೆ ತುಂಬಾ ಆಟ ಚೆನ್ನಾಗಿ ಆಡ್ತಾ ಇದ್ದಾರೆ. ಇಂಥ ಟೈಮಲ್ಲಿ ಮೋಸ ಮಾಡಿ ಆಡಿದ್ರ ಅಂತ ಒಂದು ಕ್ಯಾಪ್ಷನ್ ಕೊಟ್ಬಿಟ್ರೆ ತುಂಬಾ ಡ್ಯಾಮೇಜ್ ಆಗುತ್ತೆ ಆಟಕ್ಕೆ ಅಂತ ಹೇಳ್ಬೋದು. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಯಾವ ರೀತಿ ಅನಿಸ್ತು, ಭವ್ಯ ಈ ರೀತಿ ಮಾಡಿದ್ದು ಸರಿನಾ ಅಂತ ಕಮೆಂಟ್ ಮಾಡಿ. ಅಲ್ಲಿರೋ ರಜತ್ ಅವ್ರು ಕೂಡ ಸರಿಯಾಗಿ ಪ್ರಶ್ನೆ ಮಾಡಬೇಕಾಗಿತ್ತು. ಅದೇ ಭವ್ಯಗೌಡ ಬಿಟ್ಟು ಬೇರೆ ಯಾರಾದ್ರೂ ಆಟ ಆಡಿದ್ರೆ ಸುಮ್ಮನೆ ನಡೀತಾ ಇರಲಿಲ್ಲ. ಬಟ್ ಇವ್ರಿಗೆಲ್ಲ ಕಾಂಪ್ರಮೈಸ್ ಆಗ್ತಾ ಇದಾರೆ, ಇವರು ಗ್ರೂಪಿಸಮ್ ಆದ್ರ ಅಂತ ಅನಿಸ್ತಾ ಇದೆ. ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.